ಪಲ್ಸರ್ 125 ಇದೆ, ರೈಡರ್ 125 ಇದೆ, SP 125 ಇದೆ. ಅದಕ್ಕೂ ಮೇಲ್ಗಡೆ ಇದನ್ನು ಏನಕ್ಕೆ ತಗೋಬೇಕಪ್ಪ ಅಂದರೆ ಇದ್ರ ಲುಕ್ಸು. ನೀ ಪ್ರೀತಿಸೋ ಜನರಿರುವರು ನಿನ್ನ ಬೆನ್ನ ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ. ಟಿಪಿಕಲ್ NS ಲುಕ್. ಮತ್ತು ಇದನ್ನ ಸೈಡಿಂದ ನೋಡಿದ್ರೆ ಇದರಲ್ಲಿ ರೇಡಿಯೇಟರ್ ಕೊಟ್ಟಿದ್ದಾರೇನೋ ಅಂತ ಅನಿಸುತ್ತೆ. ನೋ ವೇ. ಇದನ್ನ ನೋಡಿ, ಬಟ್ ರೇಡಿಯೇಟರ್ ಇಲ್ಲ ಇದರಲ್ಲಿ. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಹತ್ರ ಇದು ಬಜಾಜ್ NS 125. ಸೊ ಫಸ್ಟು ಇದ್ರ ಎಕ್ಸಾಸ್ಟ್ ಸೌಂಡ್ ಕೇಳ್ಬಿಡೋಣ. ಸೊ ಬಜಾಜ್ ಅವ್ರು ಹೆಂಗಂದ್ರೆ NS ಗಾಡಿ ಮಾಡೆಲ್ ತಗೊಂಡು ಯಾವ್ಯಾವ CC ಬೂಮಲ್ಲಿ ಇರುತ್ತೋ ಎಲ್ಲ CCಗೂ NS ಮಾಡೆಲ್ ಹಾಕ್ತವ್ರೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಮತ್ತೆ ಯಾವ್ದಾದ್ರು CC ಬೂಮ್ ಆಗೋ ತರ ಇದ್ರೆ ಅದಕ್ಕೂ NS ಮಾಡೆಲ್ ರೆಡಿ ಇಟ್ಟಿರ್ತಾರೆ. ರೆಡಿ ಮಾಡಿ ಇಟ್ಕೊಂಡಿದೀನಿ ಬ್ರದರ್. ಮತ್ತೆ ಬಜಾಜ್ ಅವ್ರದ್ದು ಇನ್ನೊಂದು 125 ಇದೆ, ಪಲ್ಸರ್ 125. ಸೊ ಅದಕ್ಕೂ ಇದಕ್ಕೂ ಬೇರೆ 0.2 ಡಿಫ್ರೆನ್ಸ್ ಅಷ್ಟೇ ಇರೋದು. ಏನಕ್ಕಂದ್ರೆ ಇದ್ರಲ್ಲಿರೋದು 12 BHP ಪವರ್, 11 Nm ಟಾರ್ಕ್ ಇದೆ ಇದರಲ್ಲಿ. ಬಟ್ ಪಲ್ಸರ್ 125 ಅಲ್ಲಿರೋದು 11.8 BHP ಪವರ್, 10.8 Nm ಟಾರ್ಕ್. ಫ್ರಂಟ್ ಅಲ್ಲಿರೋದು 17 ಇಂಚ್ ಅಲಾಯ್ ವೀಲ್ಸ್, 240 mm ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಅದು ಬಿಟ್ರೆ 80 mm ಟ್ಯೂಬ್ಲೆಸ್ ಟೈರ್ ಕೊಟ್ಟಿದ್ದಾರೆ. ಇದು ಫ್ರಂಟ್ ಮಡ್ಗಾರ್ಡ್, ಇಲ್ಲಿ ಕಾರ್ಬನ್ ಫೈಬರ್ ಫಿನಿಶ್ ಕೊಟ್ಟಿದ್ದಾರೆ. ಹೆಡ್ಲೈಟ್, ಬಲ್ಬ್ ಇಂಡಿಕೇಟರ್ಸ್ ಅದೇ ಸೇಮ್ ಮೀಟರು. ಇದರಲ್ಲಿ RPM ಮೀಟರ್ ಅನ್ಲಾಕ್ ಕೊಟ್ಟಿದ್ದಾರೆ. ಫ್ಯೂಲ್ ಗೇಜ್ ಬರುತ್ತೆ, ಸ್ಪೀಡೋಮೀಟರ್, ಓಡೋಮೀಟರ್, ಟ್ರಿಪ್ ಮೀಟರ್, ಗೇರ್ ಪೊಸಿಷನ್ ಇಂಡಿಕೇಟರ್. ಇಲ್ಲಿ ಪಲ್ಸರ್ ಅಂತ ಕೊಟ್ಟಿದ್ದಾರೆ. ದೂರಿಂದ ನೋಡಿದ್ರೆ NS ಗಾಡಿ ಯಾವ್ದಂತಾನೆ ಕಂಡಿಡಿಯಕ್ ಆಗಲ್ಲ. ನೀವ್ ಹೇಳಿ ಸರ್, ಬಟ್ಟೆಯಿಂದ ಬಡತನ ಸೆಲ್ ಫೋನ್ ಇಂದ ಶ್ರೀಮಂತಕನ ಕಂಡಿಡಿಯಕ್ ಆಯ್ತದ ಸರ್. ಸೊ ಹ್ಯಾಂಡಲ್ ಬಾರ್ ಅಲ್ಲಿ ನೋಡೋದಾದ್ರೆ ಇದು ಕಿಲ್ ಸ್ವಿಚ್, ಇದು ಸೆಲ್ಫ್ ಸ್ಟಾರ್ಟ್ ಬಟನ್, ಇದು ಹೈ ಬೀಮ್, ಲೋ ಬೀಮ್, ಇದು ಪಾಸ್ ಲೈಟ್, ಇದು ಇಂಡಿಕೇಟರ್ಸ್ ಬಟನ್, ಇದು ಹಾರ್ನ್. ಇವಾಗಿರೋದು 1ನೇ ಗೇರು. 1ನೇ ಗೇರು 36, 2ನೇ ಗೇರು 60, ಇದರಲ್ಲಿರೋದೇ 5 ಗೇರು. 3ನೇ ಗೇರು 80, 4ನೇ ಗೇರು 96, ಇವಾಗಿರೋದು 5ನೇ ಗೇರು. ಇದೇ ಲಾಸ್ಟ್ ಗೇರ್ ಇದರಲ್ಲಿ. ನೂರ 11, 112, 5ನೇ ಗೇರಲ್ಲಿ ಇರೋದು ಇವಾಗ. ನೂರ 16 ಲಾಸ್ಟ್ ಹೋಗೋದು ಅನ್ಸುತ್ತೆ. ಬಿಟ್ರೆ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಅಂದ್ರೆ ಸ್ವಲ್ಪ ಬ್ರೇಕಿಂಗ್. ಮುಂದ್ಗಡೆದೇನೋ ಓಕೆ ಆಗೈತೆ, ಬಟ್ ಹಿಂದ್ಗಡೆದು ಅಷ್ಟೊಂದು ಫೀಲ್ ಕೊಡಲ್ಲ. ಇದರಲ್ಲಿ ಡ್ರಮ್ ಬ್ರೇಕ್ ಬರೋದು, ಡಿಸ್ಕ್ ಬ್ರೇಕ್ ಆಸ್ ಆಪ್ಷನ್ ಕೊಟ್ಟಿಲ್ಲ. ಮತ್ತೆ ಇದ್ರ ಎಕ್ಸ್ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 1,05,000. ಆನ್ ರೋಡ್ ಪ್ರೈಸ್ 130, 135 ಆಗ್ಬೋದು. ಇದರಲ್ಲಿ ಮೇಜರ್ ಕಾಂಪೋನೆಂಟ್ಸ್ ಇರೋದು NS 200 ಇದೆ, ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಸ್ವಿಚಸ್ ಕ್ವಾಲಿಟಿ ಸ್ವಲ್ಪ ಇಂಪ್ರೂವ್ ಆಗಬೇಕಾಗಿತ್ತು. ಸೊ ಅಷ್ಟೊಂದು ಇಂಪ್ರೆಸಿವ್ ಆಗಿಲ್ಲ. ಮತ್ತೆ ಫಿಟ್ ಆ್ಯಂಡ್ ಫಿನಿಶ್ ಓಕೆ ಆಗಿದೆ. 125cc ಇದ್ರ ಕಾಂಪಿಟೇಟರ್ಸಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿನೇ ಪವರ್ ಐತೆ, ಮತ್ತೆ ಹೆವಿ ಲುಕ್ಸ್ ಐತೆ. ಇದರಲ್ಲಿ ವೈಬ್ರೇಷನ್ಸ್ ಆಗುತ್ತೆ ಸ್ವಲ್ಪ. ಹ್ಯಾಂಡಲ್ ಬಾರ್, ಫುಟ್ ಪೆಕ್ಸ್ ಅಲ್ಲಿ, ಟಾಪ್ ಎಂಡ್ ಅಲ್ಲಿ ಆಗುತ್ತೆ. ಅಟ್ರಾಕ್ಟಿವ್ ಮಾಡಬೇಕು. ಗಾಡಿ ನೋಡೋಕೆನ ಅಟ್ರಾಕ್ಟಿವ್ ಆಗಿದೆ, ಬಟ್ ಫೀಚರ್ಸ್ ವೈಸ್ ಅಟ್ರಾಕ್ಟಿವ್ ಆಗಿಲ್ಲ. ಏನು ಫೀಚರೇ ಇಲ್ಲ ಇದರಲ್ಲಿ ಹೇಳ್ಬೇಕಂದ್ರೆ. ಅದು ಬಿಟ್ರೆ ಇದ್ರ ವೇಟ್ ಬಂದ್ಬಿಟ್ಟು 144 kg. ಕಾಂಪಿಟೇಟರ್ಸ್ ಅಲ್ಲಿ ಹೆವಿ ವೇಟ್ ಅಂದ್ರೆ ಇದೇ ಗಾಡಿ. ಸೀಟ್ ಪೊಸಿಷನ್, ರೈಡಿಂಗ್ ಪೊಸಿಷನ್ ಎಲ್ಲ ಕಂಫರ್ಟೇಬಲ್ ಆಗೈತೆ. ಸಿಟಿಯಲ್ಲಿ ನೀವು ಆರಾಮಾಗಿ ನುಗ್ಗಿಸ್ಕೊಂಡು ಹೋಗ್ಬೋದು. 144 kg ಇದೆ, ಬಟ್ ವೇಟ್ ಅಷ್ಟೊಂದು ಫೀಲ್ ಆಗಲ್ಲ ಇದರಲ್ಲಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇದ್ರಲ್ಲಿ ಬರೋದು 12 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ. ಸೊ ಅರೌಂಡ್ 12 ಲೀಟರ್ಸ್ಗೆ 560 to 570 ಕಿಲೋಮೀಟರ್ ರನ್ ಆಗುತ್ತೆ. ಅದು ಬಿಟ್ರೆ ಹಿಂದ್ಗಡೆ ಮಡ್ಗಾರ್ಡ್, ಇಲ್ಲಿ ಕಾರ್ಬನ್ ಫೈಬರ್ ಫಿನಿಶ್ ಕೊಟ್ಟಿದ್ದಾರೆ. ಇದರಲ್ಲಿ ಮೊನೋಶಾಕ್ ಸಸ್ಪೆನ್ಷನ್ ಬರುತ್ತೆ. 17 ಇಂಚ್ 100 mm ಟ್ಯೂಬ್ಲೆಸ್ ಟೈರ್ ಕೊಟ್ಟಿದ್ದಾರೆ. ಸಿಂಗಲ್ ಡಿಸ್ಕ್, ಹಿಂದ್ಗಡೆ ಡ್ರಮ್ ಬ್ರೇಕ್, ಇದು LED ಟೇಲ್ ಲೈಟ್, ಇದು ಗ್ರಾಬ್ ರೇಲ್ಸ್, ಸಾರಿ ಗಾರ್ಡ್. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.